ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ನಂದು ಯುಗಾದಿ ಹಬ್ಬದ ದಿನದ ವ್ಲಾಗ್ ನೋಡ್ರಿ. ಏನಂತ ಹೇಳಿದ್ರೆ ಮೊದಲೇಕ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಂಗೆ ಈ ಒಂದು ಯುಗಾದಿ ಹಬ್ಬ ಎಲ್ಲರಿಗೂ ಈ ಒಂದು ಯುಗಾದಿ ನೀವು ಅಂದ್ಕೊಂಡಂಥ ಎಲ್ಲ ಕನಸು ಆಸೆ ಎಲ್ಲ ನೆರವೇರಲಿ. ಆಮೇಲೆ ನಿಮ್ಮ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಈ ಒಂದು ಶುಭಾರಂಭ ನಿಮ್ಗೆ ಈ ಒಂದು ಯುಗದ ಆದಿ ಅಂದ್ರೆ ನಮ್ಮ ಒಂದು ಹೊಸ ವರ್ಷ ರೀ ಇದು. ಸೊ ಈ ಒಂದು ಯುಗದ ಆದಿ ಏನೈತಲ್ಲ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಿಂದನೇ ಆಗಲಿ, ನೀವು ಅಂದ್ಕೊಂಡಂಥದ್ದೆಲ್ಲ ನೆರವೇರಲಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತೀನಿ ನೋಡಿರಿ. ಹಂಗೆ ಬೆಳಿಗ್ಗೆ ಇವತ್ತು ಹಬ್ಬ ಅಲ್ರಿ, ಹಾಗಾಗಿ ಬೆಳಿಗ್ಗೆ ಫಸ್ಟ್ ರಂಗೋಲಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋನು ಅಂದ್ಕೊಂಡೆ ನೋಡಿರಿ. ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ಕೊಳಕತ್ತಿದ್ದೆ. ಅದು ಏನಂತಂದ್ರೆ ಸುಜ್ಜು ಗುಬ್ಬಿ ಆಮೇಲೆ ಅವ್ರ ಪಪ್ಪ ಎಲ್ಲರೂ ಸೇರಿ ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಸಾಮಾನು ತೊಗೊಂಬರೋದಿತ್ತು. ಹಾಗಾಗಿ ಅವರೆಲ್ಲ ಅಲ್ಲಿ ಹೋಗಿದ್ರಲ್ರಿ. ಅವ್ರು ಬರೋದ್ರೊಳಗೆ ನಾನು ಕೆಲಸ ಮಾಡ್ಕೋಬೇಕಿಲ್ಲ ಅಂತಂದ್ರೆ ನಮ್ಮ ಗುಬ್ಬಿ ನಂಗೆ ಒಂಚೂರು ಇಲ್ಲಿ ರಂಗೋಲಿ ಹಾಕಾಕೂ ಕೊಡೋಂಗಿಲ್ಲ. ನಾನು ಮುಂದೆ ಹಾಕ್ತೀನಿ, ಹಿಂದಿಂದ ಅದನ್ನ ಏನು ಮಾಡೋದು ಮಾಡ್ತಿರ್ತಾಳೆ, ಆ ರೀತಿ ಮಾಡ್ತಾಳೆ. ಹಾಗಾಗಿ ಅವ್ರು ಹೋದಾಗ ಈ ಕೆಲಸನ ಪಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳಕತ್ತಿದ್ದೆ. ಅದು ಅವರೆಲ್ಲ ವಾಪಸ್ ಬಂದಮೇಲೆ ಅದ್ರದ್ದು ವ್ಯವಸ್ಥೆ ಏನಕ್ಕತ್ತೂ ಗೊತ್ತಿಲ್ಲ, ಬಟ್ ನಾನಂತೂ ಮಾಡೋಣ ಅಂಥೇಳಿ ಮಾಡ್ಕೊಳತ್ತಿದ್ದೆ. ಹಂಗೆ ಮತ್ತೇನಂತಂದ್ರೆ ಮಧ್ಯಾಹ್ನಕ್ಕೆ ಇವತ್ತು ಹಬ್ಬ ಏನು ಮಾಡೋಣ ಅಂಥೇಳಿ ಅನ್ನೋಷ್ಟೊತ್ತಿಗೆ ಪಲಾವ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಒಂದು ಸ್ವಲ್ಪ ಒಟಾಣಿ ಕಾಳನ್ನ ರಾತ್ರಿ ನೆನೆಸಿ ಹಾಕಿರಲಿಲ್ಲ. ಹಾಗಾಗಿ ಬೆಳಿಗ್ಗೆನ ನಾನೀಗ ಒಂದು ಸ್ವಲ್ಪ ನೀರನ್ನೇ ಬಿಸಿ ಮಾಡಿ ಅದ್ರಾಗ ಹಾಕ್ಕೊಂಡೆ ಇಟ್ಕೊಂಡೆ ನೋಡಿರಿ. ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಂತಂದ್ರೆ ಅವೆಲ್ಲ ನೆನಿತಾವ ಅಂಥೇಳಿ ಒಂದು ಸ್ವಲ್ಪ ಹಾಕಿಟ್ಕೊಂಡೆ. ಹಂಗೆ ನೋಡಿರಿ, ನಮ್ಮ ಕಡೆ ಅಂತೂ ಈಗ ಈ ನಮ್ಮ ಕಡೆ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತಂತಂದ್ರೆ ಫಸ್ಟ್ ಬೆಳಗ್ಗೆ ಎದ್ದು ಕೂಡಲೇ ಅಂತಂದ್ರೆ ಫಸ್ಟ್ ನಮ್ಮದು ಕೆಲಸ ಏನಂತಂದ್ರೆ ನೀರು ಕಾಯಕ್ಕಿಡೋದು ನೋಡಿರಿ. ಏನಂತಂದ್ರೆ ಫಸ್ಟ್ ಎಲ್ಲ ಕಡೆ ಹಳ್ಳಿ ಕಡೆ ಅಂತೂ ನೀರಿನ ಹಂಡೆ ಇರ್ತೈತೆ ರೀ. ಫಸ್ಟ್ ಅದ್ರಾಗ ಏನಿಲ್ಲ ಒಂದಷ್ಟು ಬೇವಿನ ಸೊಪ್ಪು ತೊಗೊಂಡು ಬಂದು ನೀರಾಗ ಹಾಕಿ ನೀರನ್ನ ಕಾಯಿಸ್ತಾರೆ ನೋಡಿರಿ. ಚಲೋ ತೆಂಗೆ ನೀರು ಕುದಿಬೇಕು ಆ ರೀತಿನೂ. ಅಂದ್ರೆ ಬೇವಿನ ಸೊಪ್ಪೇನು ಹಾಕಿರ್ತೀವಲ್ರಿ ಅದ್ರದ್ದು ರಸ ಎಲ್ಲ ನೀರಾಗಿ ಬಿಟ್ಕೊಂಡು ಆ ನೀರಿಂದ ತಲೆ ಸ್ನಾನ ಮಾಡುವಂಥದ್ದು. ಅಂದ್ರೆ ಪೂರ್ತಿ ನಮ್ಮ ಬಾಡಿಗೆಲ್ಲ ಬೇವಿನ ಸೊಪ್ಪಿಂದ ರಸ ಎಲ್ಲ ಬಾಡಿಗೆ ಅಪ್ಲೈ ಆಗೋ ಥರ ಆ ಒಂದು ಜಳಕ್ಕೆ ಇರ್ತೈತೆ ನೋಡಿರಿ. ಹಬ್ಬದ ದಿವಸ ಹಿರಿಯರೆಲ್ಲ ಎಷ್ಟು ಒಂದು ಪದ್ಧತಿ ಹಿಡಿದು ಮಾಡಿರ್ತಾರಂತಂದ್ರೆ ನೋಡಿರಿ, ಬೇವಿನ ಸೊಪ್ಪು ಒಂದು ಈ ಟೈಮ್ನಾಗ ಈ ಒಂದು ಸಮ್ಮರಿಗೆ ಎಷ್ಟು ಒಂಥರ ಹೋಮ್ ರೆಮಿಡಿ ಥರ ರೀ ಅದು. ಬೇವಿನ ಸೊಪ್ಪಿನಿಂದ ನಮ್ಗೆ ಎಷ್ಟೋ ಈಗ ಬೇಸ್ಗೆ ಶುರುವಾತಲ್ರಿ, ಆದ ಕೂಡಲೇ ಅಂತಂದ್ರೆ ಬೆವರಿಗೆ ಒಂದಷ್ಟು ಚರ್ಮದ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗಿರ್ತಾವೆ. ಸೊ ಹಾಗಾಗಿ ನಮ್ಮ ಪೂರ್ವಜರು ಯಾವ ರೀತಿ ವಿಚಾರ ಮಾಡಿ ಆ ಒಂದು ಬೇವಿನ ಸೊಪ್ಪನ್ನ ನೀರಾಗ ಹಾಕಿ ಕುದಿಸಿ ಅದರಿಂದ ತಲೆ ಸ್ನಾನ ಪೂರ್ತಿ ತಲೆಯಿಂದ ಪಾದದವರೆಗೂ ಅದರದ್ದು ಒಂದು ಅಂಶ ಹೋಗಿರ್ಬೇಕು ನಮ್ಗೆ. ಆ ರೀತಿ ಈ ಒಂದು ಹಬ್ಬದ ದಿನ ನಮ್ದು ಮಾಡುವಂಥ ಪದ್ಧತಿ. ಆಮೇಲೆ ಅವಾಗೆಲ್ಲ ಬಿಡ್ರಿ ಏನು ಸಿಕ್ಕಾಪಟ್ಟಿ ಒಳ್ಳೊಳ್ಳೆ ಹ್ಯಾಬಿಟ್ಸ್ ಇದ್ದವು. ಬೇವಿನ ಕಡ್ಡಿಯಿಂದ ಹಲ್ಲು ತಿಕ್ತಿದ್ರು. ನಾವು ಇವಾಗೆಲ್ಲ ಬ್ರಷ್ ಎಲ್ಲ ಯೂಸ್ ಮಾಡ್ತೇವೆ, ಅವ್ರು ಬೇವಿನ ಕಡ್ಡಿಯಿಂದನೇ ತಿಕ್ತಿದ್ರು. ನಾನು ನೋಡೀನಿ ಎಷ್ಟೋ ಜನ ಬೇವಿನ ಕಡ್ಡಿಯಿಂದ ತಿಕ್ಕೋದನ್ನು ನಾವು ನೋಡೇವ್ರಿ. ಆ ರೀತಿ ಎಲ್ಲ ಮಾಡ್ತಿದ್ರು. ಬಟ್ ಇವಾಗೆಲ್ಲ ಚೇಂಜ್ ಆಗೈತೆ, ಆ ರೀತಿ ಏನು ಮಾಡೋಕ್ಕೂ ಆಗೋದಿಲ್ಲ. ಹಂಗೆ ರೀ ಈಗ ಹೆಂಗೈತಲ್ಲ ಹಂಗೆ ನಾವು ಹೊಂದ್ಕೊಂಡು ಹೋಗಬೇಕು. ಹಂಗೆ ಆ ರೀತಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಇವತ್ತು ಜಳಕ ಮಾಡಿಸೋದಿತ್ತು. ಹಾಗಾಗಿ ಸುಜ್ಜುಗೆ ಗುಬ್ಬಿಗೆ ಎಲ್ಲರಿಗೂ ತಲೆಗೆ ಎಣ್ಣೆ ಹಚ್ಚಿ ನಾನು ಎಷ್ಟಕ್ಕತ್ತು ಅಷ್ಟು ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಎಷ್ಟಕ್ಕತ್ತಲ್ಲ ಅಷ್ಟು ಫಾಲೋ ಮಾಡೋನು ಅಂತ ಹೇಳಿ ಅಂದ್ಕೊಂಡೆ. ನಾನು ಒಂದು ಸ್ವಲ್ಪ ಅಲ್ಲೇ ಬೇವಿನ ಗಿಡ ಐತ್ರಿ, ಅದು ನೆಕ್ಸ್ಟ್ ಬರ್ತೈತಿ. ಈಗ ಬೇವಿನ ಗಿಡ ಐತಿ, ಮನೆಯವ್ರಿಗೆ ಹೇಳಿದೆ ಅಲ್ಲಿ ಹೋಗಿ ತೊಗೊಂಡು ಬರ್ರಿ ಅಂಥೇಳಿ. ಅಲ್ಲೇ ದೂರಿಲ್ಲ, ಅಲ್ಲೇ ಸಮೀಪನೇ ಇತ್ತು. ಇವತ್ತು ಹೆಂಗೂ ಮತ್ತು ಅದು ವಿಶೇಷ ಅಲ್ರಿ, ಹಾಗಾಗಿ ಅದನ್ನ ತೊಗೊಂಡು ಬಂದು ಸ್ವಲ್ಪ ನೀರಿಗೆಲ್ಲ ಹಾಕಿ ಕಾಯಿಸಿ ಅವರಿಗೆಲ್ಲ ಜಳಕ ಮಾಡಿಸೋನು ಅಂಥೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಬೆಳಿಗ್ಗೆ ನಾಷ್ಟ ಇವತ್ತೊಂದು ಸ್ವಲ್ಪ ಸಿಂಪಲ್ಲಾಗೇ ಇರಲಿ, ಅಂದ್ರೆ ಲಘು ಆಗೋದು ಅಂಥೇಳಿ ನಾನು ಇವತ್ತು ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಅಲ್ಲಿ ನಮ್ಮ ಮನೆಯಿಂದ ಅಲ್ಲಿ ಒಂದು ಸ್ವಲ್ಪ ದೂರ ಐತಿದ್ದು ಗಿಡ, ಬೇವಿನ ಸೊಪ್ಪಿನ ಗಿಡ. ಮನೆಯವ್ರಿಗೆ ಹೇಳಿದ್ದೆ ಹೋಗಿ ಹರ್ಕೊಂಡು ಬರ್ರಿ ಅಂಥೇಳಿ. ನೋಡಿರಿ ಹೋಗಿ ಹರ್ಕೊಂಡು ಬರಾಕತ್ತಿದ್ರೆ ಸುಜ್ಜು ಮತ್ತು ಆಮೇಲೆ ಮನೆಯವರು ಹೋಗಿದ್ರು ನೋಡಿರಿ. ಆದರೆ ಎಷ್ಟು ಒಂದು ಒಳ್ಳೆಯ ಅಂಶ ಇರ್ತೈತೆ ಅಂತಂದ್ರೆ ಬೇವಿನ ಸೊಪ್ಪಿನಾಗ ಎಷ್ಟು ತಲೆ ಓಡಿಸ್ತಾರೆ ನೋಡಿರಿ ನಮ್ಮ ಪೂರ್ವಜರು. ಅಷ್ಟು ಅವಾಗಿನ ಕಾಲದಾಗ. ಬಟ್ ನಾವು ಇವಾಗ ಏನಂತಂದ್ರೆ ಎಲ್ಲದಕ್ಕೂ ಹಾಸ್ಪಿಟ್ಲ್
ಇವಾಗಿನ ಕಾಲಮಾನನೂ ಹಂಗೈತ್ರಿ, ಏನು ಮಾಡೋಕೆ ಬರೋಂಗಿಲ್ಲ, ನಾವು ನೆಗ್ಲೆಕ್ಟು ಮಾಡೋಕ್ಕಾಗಂಗಿಲ್ಲ ಹಂಗೆ. ಆಮೇಲೆ ಮತ್ತು ಹಬ್ಬದ ವಿಶೇಷ ಮಾವಿನಕಾಯಿನೂ ಗಿಡದಾಗಿಂದ ರೀ, ಮಾರ್ಕೆಟಿಂದ ಏನು ತೊಗೊಂಡು ಬಂದಿದ್ದಲ್ಲ. ಅಲ್ಲೊಂದು ಗಿಡ ಐತಿ ಅವ್ರಿಗೆ ಪರಿಚಯ ಇರೋದು, ಅಲ್ಲಿ ಹೋಗಿ ಮಾವಿನಕಾಯಿ ಆಮೇಲೆ ಮಾವಿನ ತೋರಣಕ್ಕಂಥೇಳಿ ಮಾವಿನದು ಎಲೆ ಎಲ್ಲನೂ ಕಿತ್ಕೊಂಡು ಬಂದಿದ್ರು ನೋಡ್ರಿ. ಈಗ ಏನಂತ ಹೇಳಿದ್ರೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಇದಲ್ರಿ, ತೋರಣ ಎಲ್ಲ ಮಾಡತ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಸುಜ್ಜು ಸಾಹೇಬ್ರು ಕುಂತ್ಕೊಂಡು ಎಲೆ ಎಲ್ಲ ಹರಿದು ಅವನ್ನ ತೋರಣ ಎಲ್ಲನೂ ಕಟ್ಟಾಕತ್ತಿದ್ರು. ಹಂಗೆ ನಾನು ನನ್ನ ಕೆಲಸ ಕಿಚನ್ ಕೆಲಸ ಮಾಡಕ್ಕೊಳಕತ್ತಿದ್ದೆ ನೋಡ್ರಿ. ನನ್ನ ರಂಗೋಲಿ ಹಿಂಗೈತಿ. ಆಮೇಲೆ ನೋಡ್ರಿ ತೋರಣ ಎಲ್ಲನೂ ಪ್ರಿಪೇರ್ ಮಾಡಿದ್ರೆ, ರೆಡಿ ಮಾಡಿದ್ರೆ, ಆಮೇಲೆ ಇಲ್ಲೇ ತೋರಣನ ಈಗ ಕಟ್ಟಾಕತ್ತೀವಿ ನೋಡ್ರಿ. ಚೆಂದಾಗಿತ್ತು ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಈ ಥರ ಎಲ್ಲ ಮಾಡ್ಬೇಕ್ರಿ, ಮಕ್ಳಿಗೂ ಹೇಳ್ಕೊಡ್ಬೇಕು. ಹಂಗೆ ಅದು ಬೆಳೀತಾ ಹೋಗ್ಬೇಕಲ್ರಿ ನಮ್ಮ ಸಂಪ್ರದಾಯಗಳು. ಆಮೇಲೆ ಇದ್ರಾಗ ಎಷ್ಟೆಷ್ಟು ಒಳ್ಳೆಯ ಒಂದು ವಿಚಾರ ಇರ್ತಾವೆ ಅಂತಂದರೆ, ಬೇವಿನ ಸೊಪ್ಪಾಗಲಿ ಮಾವಿನ ಸೊಪ್ಪಾಗಲಿ, ಅದರಿಂದ ಎಷ್ಟೋ ಒಳ್ಳೆಯ ಅಂಶ ನಾವು ಬರೀ ತೋರಣದಿಂದ ಅದರಿಂದ ನಮಗೊಂಥರ ಎನರ್ಜಿ ಅದೆಲ್ಲ ಇರ್ತೈತೆ ರೀ. ಇಲ್ಲಿ ನೋಡ್ರಿ ನಾನು ಹೇಳಿದ್ದೆ ಅಲ್ಲ, ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ನೀರೆಲ್ಲ ಕಾಯಿಸಿದ್ದೆ ಅಂಥೇಳಿ ಚಲೋ ತೆಂಗ ನೀರಂತೂ ಕುದಿಸಿದ್ದೆ ರೀ. ನೋಡ್ರಿ ಯಾವ ರೀತಿ ಉಗ ಬರತೈತಿ, ಅದರ ಅಂಶ ಎಲ್ಲ ಅದಕ್ಕೆ ಹೋಗ್ಬೇಕಲ್ರಿ ನೀರಾಗ. ಹಾಗಾಗಿ ಮಸ್ತಾಗಿ ನೀರಂತೂ ಕುದಿಸಿದ್ದೆ. ಆದ್ರೆ ಈ ಶೆಕೆಗೆ ಅಷ್ಟು ಬಿಸಿ ಬಿಸಿ ನೀರು ಮಾಡೋರು ಇರುವಂಗಿಲ್ಲ. ಎಲ್ಲರೂ ಸ್ವಲ್ಪ ಇವತ್ತು ತಣ್ಣೀರನ ಜಳಕ, ಹಾಗಾಗಿ ಅವ್ನು ಚಲೋ ತೆಂಗೆ ಕಾಯಿಸಿ ಎಲ್ಲರಿಗೂ ಒಂದು ಸ್ವಲ್ಪನ ಹಾಕಿ, ಆಮೇಲೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮತ್ತು ತಣ್ಣೀರು ಹಾಕಿ ಮಾಡ್ಕೊಳ್ಳಿ ಅಂಥೇಳಿ ಕೊಟ್ಟಿದ್ದೆ ನೋಡ್ರಿ. ಸುಜ್ಜುಂದಂತೂ ಜಳಕ ಆಯ್ತು, ಬೇವಿನ ಸೊಪ್ಪು ಹಾಕಿ ಚಲೋ ತೆಂಗೆ ಜಳಕ ಅಂತೂ ಮಾಡಿಸಿದ್ದೆ. ಇಲ್ಲಿ ನೋಡ್ರಿ ನಮ್ಮ ಗುಬ್ಬಿ ಬಂಗಾರಿಗೂ ಜಳಕ ಮಾಡಿಸಿದ್ದೆ, ಅಳಾಕತ್ತಿತ್ತು. ಹಂಗೆ ಈ ಹಬ್ಬದ ವಿಶೇಷನ ಅದಲ್ರಿ, ಜಳಕ ಎಣ್ಣೆ ಹಚ್ಚಿ ಜಳಕ ಮಾಡಿ ಪೂಜೆ ಮಾಡಿ ಅದೊಂಥರ ಅವತ್ತು ವೈಬ್ಸ್, ಅದು ಹಬ್ಬದ ವೈಬ್ಸ್ ಅಂತಂದ್ರೆ ಅದಲ್ರಿ. ನೋಡಿರಿ ನಮ್ಮ ಗುಬ್ಬಿ ಎಲ್ಲ ನಮ್ಮ ಸುಜ್ಜುಗೆ ಪೂಜೆ. ಮತ್ತು ಇನ್ನೊಂದು ಸ್ಪೆಷಲ್ ನೋಡಿರಿ, ನಮ್ಮ ಸುಜ್ಜುಗೆ ಈಗೇನು ಸ್ಕೂಲೆಲ್ಲ ರಜೆ ಐತಲ್ರಿ, ಅವಂಗೆ ಡೈಲಿ ಬೆಳಿಗ್ಗೆ ಜಳಕ ಪೂಜೆ ಅವನ ಕೆಲಸ ಆಗ್ಬಿಟ್ಟೈತೆ ನೋಡ್ರಿ. ಈಗ ಹಂಗೆ ಇಬ್ಬರು ಆಟ ಆಡಕತ್ತಿದ್ರೆ ಪೂಜೆ, ಸುಜ್ಜುನು ಪೂಜೆ ಮಾಡತ್ತಿದ್ದ, ಇಬ್ಬರು ಕೂಡಿ ಆಟ ಆಡ್ಕೊಂಡು ಪೂಜೆ ಮಾಡತ್ತಿದ್ರು ನಮ್ಮ ಎರಡು ಮರಿಗಳು. ಈ ರೀತಿಯಾಗಿ ನಮ್ಮ ಒಂದು ಹಬ್ಬ ಯುಗಾದಿ ಹಬ್ಬ ಇತ್ತು ನೋಡ್ರಿ. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಂಗೆ ಏನಿಲ್ಲ ರೀ, ದೇವರಿಗೆ ಅಂತ ಹೇಳಿ ನಾನೊಂದಿಷ್ಟು ಹಣ್ಣು, ಆಮೇಲೆ ಪುಟಾಣಿ, ಸಕ್ಕರೆ, ಬೇವು, ಬೆಲ್ಲ, ಶೇಂಗಾ ಎಲ್ಲನೂ ಇಲ್ಲೇ ತೆಗೆದೇ ಇಟ್ಟಿದ್ದೆ ನೋಡ್ರಿ. ಇದನ್ನು ನೋಡಿದ್ರೆ ನಮ್ಗೆ ಯುಗಾದಿ ಹಬ್ಬ ಅಂಥೇಳಿ ಅನಿಸುವಂಥದ್ದು. ಸೊ ಇವತ್ತಿನ ಒಂದು ವ್ಲಾಗ್ ನಂದು ಈ ರೀತಿಯಾಗಿತ್ತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಹಂಗೆ ಮತ್ತು ನಿಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ಹೇಳ್ರಿ ಅಂತ. ಈ ಒಂದು ಹಬ್ಬದ ವ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತೀನಿ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಯುಗಾದಿ ಹಬ್ಬದ ಶುಭಾಶಯಗಳು. ತಿನ್ಬೇಕಾದಂತೆಲ್ಲ ಬೆಲ್ಲ ಬೇವು ಎರಡು ತಿನ್ನಿಸ್ಬೇಕು. ಚಲೋ